ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ತಹಶೀಲ್ದಾರಿಂದ ಮೊದಲ ಕಾರ್ಯಾಚರಣೆ. ಅಕ್ರಮ ಜಂಬಿಟ್ಟಿಗೆ ಅಡ್ಡೆ ಮೇಲೆ ದಾಳಿ. ವಾಹನ ಸಹಿತ ಪ್ರಕರಣ ದಾಖಲು. ಅಕ್ರಮ ಜಂಬಿಟ್ಟಿಗೆ ಮರಳು ಸಾಗಾಣಿಕೆ ಸಹಿಸುವುದಿಲ್ಲ. ಕಟ್ಟುನಿಟ್ಟಿನ ಕ್ರಮದ ಎಚ್ಚರಿಕೆ ನೀಡಿದ ಡಾಕ್ಟರ್ ಪ್ರತಿಭಾ. ವಿದ್ಯುತ್ ಕಂಪನಿಗಳ ಖಾಸಗೀಕರಣದ ವಿರುದ್ಧ ಸಿಡಿದೆದ್ದ ಮೆಸ್ಕಾಂ ಅಧಿಕಾರಿ ಸಿಬ್ಬಂದಿ ವರ್ಗ. ಖಾಸಗೀಕರಣದಿಂದ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತದೆ. ಕಷ್ಟಪಟ್ಟು ಕಟ್ಟಿದ ಸಂಸ್ಥೆ ಅವನತಿಯತ್ತ ಸಾಗುತ್ತದೆ ಎಂದ ನಂದೀಶ್, ಹಿರೇಮಠ್, ಸುರೇಂದ್ರ, ಮಂಜಪ್ಪ, ಶ್ರೀಧರ್. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಹಿರೇನೆಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರೇನೆಲ್ಲೂರು ಗ್ರಾಮದ ಸರ್ವೆ ನಂಬರ್ 211ರಲ್ಲಿ ಅಕ್ರಮವಾಗಿ ಜಂಬಿಟ್ಟಿಗೆ ಕ್ವಾರೆ ನಡೆಸಿ ಸಾಗಾಣಿಕೆ ಮಾಡುತ್ತಿದ್ದ ಸ್ಥಳಕ್ಕೆ ಗುರುವಾರ ತಹಶೀಲ್ದಾರ್ ಪ್ರತಿಭಾ ದಾಳಿ ನಡೆಸಿ ವಾಹನ ಸಹಿತ ಜಂಬಿಟ್ಟಿಗೆ ಕಲ್ಲು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಹಿರೇನೆಲ್ಲೂರು ಗ್ರಾಮದಲ್ಲಿ ಅಕ್ರಮವಾಗಿ ಜಂಬಿಟ್ಟಿಗೆ ಕಲ್ಲು ತೆಗೆದು ವಾಹನದಲ್ಲಿ ಸಾಗಿಸುತ್ತಿರುವಾಗ ದಾಳಿ ನಡೆಸಿದ್ದಾರೆ. ಇದರ ಜೊತೆಗೆ ಅಕ್ರಮವಾಗಿ ಮರಳು ಸಾಗಾಣಿಕೆ ನಡೆಸುತ್ತಿದ್ದ 2 ವಾಹನಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಘವೇಂದ್ರ, ಕಂದಾಯ ನಿರೀಕ್ಷಕ ವಿನಾಯಕ್, ಆರಕ್ಷಕ ಸಿಬ್ಬಂದಿ ಮಂಜುನಾಥ್, ಗ್ರಾಮ ಸಹಾಯಕ ಲೋಕೇಶ್ ಇನ್ನಿತರರು ಹಾಜರಿದ್ದರು. ಈ ಕುರಿತು ಮಾತನಾಡಿರುವ ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ, ಸಾಗರ ತಾಲೂಕು ವ್ಯಾಪ್ತಿಯ ಹಿರೇನೆಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಿರೇನೆಲ್ಲೂರು ಗ್ರಾಮದಲ್ಲಿ ದೊಡ್ಡಕೇರಿ ಏರಿ ಮೇಲೆ ಹೋಗ್ತಾ ಇದ್ದಂತಹ ಜಂಬಿಟ್ಟಿಗೆಯನ್ನ ಸಾಗಿಸ್ತಾ ಇದ್ದಂತಹ 2 ಲಾರಿಗಳನ್ನ ನಾವು ಜಪ್ತಿ ಮಾಡ್ತಾ ಇದ್ದೀವಿ. ಈ ಅಕ್ರಮ ಸಾಗಾಣಿಕೆಯನ್ನ ನಾವು ಖಂಡಿತ ಸಹಿಸೋದಿಲ್ಲ. ಇದು ಒಂದು ಎಲ್ಲರಿಗೂ ಖಡಕ್ ಎಚ್ಚರಿಕೆಯಾಗಿದೆ. ನಮ್ಮ ತಾಲೂಕಿನಲ್ಲಿ ನಾವು ಎಂದಿಗೂ ಕೂಡ ಅಕ್ರಮ ಮರಳು ಸಾಗಾಣಿಕೆ ಇರ್ಬೋದು, ಅಕ್ರಮ ಜಂಬಿಟ್ಟಿಗೆ ಸಾಗಾಣಿಕೆ ಇರ್ಬೋದು, ಯಾವುದನ್ನು ಕೂಡ ನಾವು ಸಹಿಸೋದಿಲ್ಲ. ಅದನ್ನ ತಡೆಯುವ ನಿಟ್ಟಿನಲ್ಲಿ ನಮ್ಮ ತಾಲೂಕು ಆಡಳಿತ ಸದಾ ಜಾಗೃತವಾಗಿರುತ್ತದೆ. ಇನ್ನು ಮುಂದೆ ಯಾರೇ ಇಂಥದ್ದನ್ನ ಮಾಡುವುದನ್ನು ಕಂಡು ಬಂದರೂ ಕೂಡ ನಾವು ಶಿಸ್ತು ಕ್ರಮವನ್ನ. ವಿದ್ಯುತ್ ಕಂಪನಿಗಳನ್ನು ಖಾಸಗೀಕರಣಗೊಳಿಸುತ್ತಿರುವ ನೀತಿಯನ್ನು ಖಂಡಿಸಿ ಗುರುವಾರ ತಾಲೂಕು ಮೆಸ್ಕಾಂ ನೌಕರರ ಸಂಘದ ವತಿಯಿಂದ ಮೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ನಂದೀಶ್, ಮೆಸ್ಕಾಂ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಎಚ್ಎಲ್ ಶ್ರೀಧರ್, ಮೆಸ್ಕಾಂ ನಿವೃತ್ತ ಅಧಿಕಾರಿ ಸುರೇಂದ್ರ, ಲೆಕ್ಕಾಧಿಕಾರಿ ಮಂಜಪ್ಪ, ಹಿರೇಮಠ್ ಇನ್ನಿತರರು ಮಾತನಾಡಿದ್ದಾರೆ. ಪ್ರಮುಖರಾದ ಸೋಮಶೇಖರ್ ವೈಬಿ, ಮಹಾಬಲೇಶ್ವರ್, ಸತೀಶ್, ಸವಿತಾ, ಮೋಹನ್, ಮಂಜುನಾಥ್, ಕಿರಣ್, ವೆಂಕಟೇಶ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇವೆಲ್ಲವೂ ಕೂಡ ನಿರ್ಮಾಣ ಮಾಡಲಿಕ್ಕೆ ನಮ್ಮಂಥ ಸಿಬ್ಬಂದಿಗಳು ಕೈ ಜೋಡಿಸಿದ್ದಾರೆ. ಅಲ್ಲಿಂದ ವಿದ್ಯುತ್ತನ್ನು ಬೆಂಗಳೂರಾಗಿರ್ಬೋದು, ಕರ್ನಾಟಕದ ಇತರ ರಾಜ್ಯಗಳಿಗೆ ಸಂಪರ್ಕ ಸಾಧಿಸಲಿಕ್ಕೆ ನಮ್ಮ ಸಿಬ್ಬಂದಿಗಳು ಶ್ರಮವಹಿಸಿದ್ದಾರೆ. ಅವರ ರಕ್ತವನ್ನು, ಜೀವವನ್ನು ಒತ್ತೆ ಇಟ್ಟಿದ್ದಾರೆ. ಇಷ್ಟು ಶ್ರಮವಹಿಸಿ ನಾವು ಈ ಒಂದು ಸಂಸ್ಥೆಯನ್ನು ಇಷ್ಟು ವರ್ಷಗಳ ಕಾಲ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಜೊತೆಯಲ್ಲಿ ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನು ಪ್ರತಿಯೊಂದು ಮನೆಗಳಿಗೆ, ಮನೆ ಬಾಗಿಲಿಗೆ ಮುಟ್ಟುವಂಥ ಕೆಲಸಗಳನ್ನು ನಾವು ನೌಕರರು, ಸಿಬ್ಬಂದಿಗಳು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಯಾವುದೇ ಸರ್ಕಾರದ ಒಂದೇ ಒಂದು ಯೋಜನೆಗಳನ್ನು ನಾವು ಅಲ್ಲಗಳೆದಿಲ್ಲ. ಪ್ರತಿಯೊಂದು ಯೋಜನೆಗಳು ಏನು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟ ಅಷ್ಟು ಯೋಜನೆಗಳನ್ನು ನಾವು ಯಶಸ್ವಿಯಾಗಿ ತಲುಪಿಸಿದ್ದೇವೆ. ಯಶಸ್ವಿಯಾಗಿ ಗ್ರಾಹಕರಿಗೂ ತಲುಪಿದೆ. ಅಚ್ಚುಕಟ್ಟಾಗಿ ನಾವು ವ್ಯವಸ್ಥೆಯನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಗಮನಿಸ್ತಿರ್ತಕ್ಕಂಥದ್ದು ಈ ಒಂದು ಪ್ರೈವೇಟೈಸೇಷನ್ ಬಗ್ಗೆ ನಮ್ಮದು ಯಾವುದೇ ರೀತಿಯ ಒಂದು ವಿರೋಧ ಇಲ್ಲ. ಆದರೆ ಪ್ರೈವೇಟೈಸೇಷನ್ ಮಾಡೋಕ್ಕೂ ನಮ್ಮಲ್ಲಿರ್ತಕ್ಕಂಥ 50,000 ಕುಟುಂಬಗಳ ಒಂದು ಏನು ನಿರ್ವಹಣೆಗೆ ಏನು ಕ್ರಮ, ಮುಂದಿನ ನಮ್ಮ ಜವಾಬ್ದಾರಿ ಏನು, ನಾವೇನು ಮಾಡಬೇಕು, ಇದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳಿಲ್ಲ. ಈ ಪ್ರೈವೇಟೈಸೇಷನ್ ನಮ್ಮ ಇಲಾಖೆ ಒಳಗೆ ಬರ್ತದೆ ಅಂತ ಹೇಳಿದ್ರೆ ಅದು ಹೇಗೆ ಬರ್ತದೆ, ಅದು ಹೇಗೆ ಕಾರ್ಯನಿರ್ವಹಿಸ್ತದೆ ಅನ್ನೋದ್ರ ಬಗ್ಗೆ ನಮಗೆ ಅರಿವಿಲ್ಲ. ಕೇವಲ ಏನು ಪ್ರೈವೇಟೈಸೇಷನ್ ಕಂಪನಿ ಬಂದಿದೆ, ಟಾಟಾ ಪವರ್ ಕಂಪನಿ, ಅದು ಸ್ಥಳೀಯ ಸಂಸ್ಥೆಗಳನ್ನು ಅರ್ಜಿ ಕೊಟ್ಟಿದ್ದಾರೆ, ಅರ್ಜಿ ಮುಖಾಂತರ ನಡೀತಾ ಇದೆ. ಆದರೆ ಅದಕ್ಕೆ ಸಂಬಂಧಪಟ್ಟ ನಮ್ಗೆ ಏನು ಮಾಹಿತಿ ಇದೆ? ನಮಗೆ ಇದುವರೆಗೂ ಕೂಡ ನಮ್ಮ ಒಕ್ಕೂಟಕ್ಕಾಗಿ ಯಾವುದೇ ರೀತಿಯ ಈ ಒಂದು ಸಂಬಂಧ ಒಂದೇ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಭಯ. ಏನು ಭಯ? ಅವರು ಕೊಡ್ತಕ್ಕಂಥ ವಿದ್ಯುತ್ತು ಎಲ್ಲಿದು? ನಾವು ನಿರ್ಮಾಣ ಮಾಡಿರ್ತಕ್ಕಂಥ ಜಾಲದಿಂದಲೇ ವಿದ್ಯುತ್ ಕೊಡಬೇಕು, ಬಿಟ್ಟರೆ ಪ್ರತ್ಯೇಕ ಜಾಲ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ ಈಗಿನ ಸಂದರ್ಭಗಳಲ್ಲಿ. ಕಾರಣ ನಾವು ಒಂದು ಕಂಬ ಹೆಚ್ಚಿಗೆ ಹಾಕ್ತೀವಿ ಅಂತ ಹೇಳಿದರೆ ಪ್ರತಿಯೊಂದು ವಿರೋಧ ಇದೆ. ಈ ಸಂದರ್ಭದಲ್ಲಿ ಹೊರಗಿನವ್ರು ಬಂದು ಒಂದು ಕಂಬ ಹಾಕ್ಲಿಕ್ಕೆ ಸಾಧ್ಯ ಇದೆಯಾ? ನಾವು ನಿರ್ಮಾಣ ಮಾಡಿರ್ತಕ್ಕಂಥ ಈ ಜಾಲದಲ್ಲೇ ವಿದ್ಯುತ್ ಸಂಪರ್ಕವನ್ನು ಒದಗಿಸ್ಬೇಕು, ಬಿಟ್ಟರೆ ಬೇರೆ ಇಲ್ಲ. ಆದರೆ ಯಾವ ರೀತಿ ಅವರು ಪವರ್ ಸಪ್ಲೈ ಕೊಡ್ತಾರೆ? ಪವರ್ ಸಪ್ಲೈ ಒಂದು ಅಂಗಡಿ ಇಟ್ಕೊಂಡು ನಾವು ಈ ಥರ ಹಾಕೊಂಡಿರೋ ಒಂದು ವ್ಯವಸ್ಥೆಯಲ್ಲಿ ಅವರು ಒಂದು ಅಂಗಡಿ ಇಟ್ಕೊಂಡು ನೀವು ಮೀಟರ್ ಹಾಕಿ ಪವರ್ ಸಪ್ಲೈ ಕೊಡ್ತೀವಿ ಅನ್ನೋದಾದರೆ ನಿರ್ವಹಣೆ ಮಾಡೋರು ಯಾರು? ನೀವು 50,000 ಸಿಬ್ಬಂದಿಗಳೇ ನಿರ್ವಹಣೆ ಮಾಡಬೇಕಾಗಿದೆ. ಈ 50,000 ಸಿಬ್ಬಂದಿಗಳು ಅಚ್ಚುಕಟ್ಟಾಗಿ ಇವತ್ತಿಗೂ ನಿರ್ವಹಣೆ ಮಾಡಿದ್ದೇವೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಒಂದು ಜಾಗ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಾವುಗಳೆಲ್ಲ ಒಪ್ಕೊಳ್ಳುವಂಥದ್ದು. ಆದರೆ ಈ ಪರಿಸ್ಥಿತಿಯಲ್ಲಿ ನಾವು ಮಾಡಬೇಕಾಗಿರೋದು, ನಾವು ಗ್ರಾಹಕರಿಗೆ ಏನು ಗೃಹ ಜ್ಯೋತಿ ಏನು ಕೊಡ್ತಾ ಇದ್ದೀವಿ,
ಜೊತೆಯಲ್ಲಿ ಅಕ್ರಮ ಸಕ್ರಮಕ್ಕೆ 10 HP ಅಕ್ರಮ ಸಕ್ರಮ ಏನು ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ, ಇದನ್ನು ನಾವು ಅರ್ಥೈಸಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ. ಸ್ವಾಮಿ, ನಾವು ಇವತ್ತು ನಿಮಗೆಲ್ಲನೂ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ, ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೇವೆ. ಹಗಲಿರೊಳಗೆ ಕೆಲಸ ಮಾಡಿ ನಮ್ಮ ಸಿಬ್ಬಂದಿಗಳು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಅವ್ರ ಮೇಲೆ ಕತ್ಲು ಮಾಡುವ ಮೂಲಕ ನಿಮ್ಮ ಮನೆಯನ್ನು ಬಳಗ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಅವ್ರು ಕೇವಲ ಒಂದಷ್ಟು ಜನಕ್ಕೆ ಏನು ಅಮ್ಮಮ್ಮ ಅಂದರೆ HD ಗ್ರಾಹಕರನ್ನ ಫಸ್ಟ್ ಮೊದಲು ಮಾಡ್ತಾರೆ ಅನ್ನೋದು ನನ್ನ ಭಾವನೆ. ಏನು ಮುಖಾಂತರ ನೋಡಿದರೆ, ಮಾಧ್ಯಮಗಳ ಮೂಲಕ ನೋಡಿದರೆ, ಹೆಚ್ಚಿನ ಅಂಶ ಏನು ನಡೀತಿದ್ರು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಪದೇ ಪದೇ ಅದನ್ನೇ ವಿಸ್ತಾರವಾಗಿ ಹೇಳಿ ನಾವು ಇದು ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಇದರಲ್ಲಿ ಎಲ್ಲರ ಪಾತ್ರನೂ ಮುಖ್ಯ, ಎಲ್ಲರ ಅರಿವು ಮುಖ್ಯ. ನಾವು ಮುಂದಿನ ದಿನಗಳಲ್ಲಿ ಏನು ಹೋರಾಟ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿದೆ. ಈಗ ಖಾಸಗೀಕರಣ ಅಂದ ತಕ್ಷಣ ಅವರೇನು ಬಂದಿಲ್ಲಿ ಕಷ್ಟಪಡಕ್ಕೆ ತಯಾರಿಲ್ಲ. ನಾವು ಎಷ್ಟೊಂದು ಲೈನ್ಗಳನ್ನು ಮಾಡಿದ್ದೀವಿ, ಎಷ್ಟೊಂದು ಯಂತ್ರಗಳನ್ನು ಮಾಡಿದ್ದೇವೆ, ಎಷ್ಟೊಂದು ಸ್ಟೇಷನ್ಗಳನ್ನು ಮಾಡಿದ್ದೀವಿ, ಎಷ್ಟೊಂದು ಬಿಲ್ಡಿಂಗ್ಗಳನ್ನು ಮಾಡಿದ್ದೀವಿ. ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದನ್ನು ಅವ್ರು ಬಂದು ಚೇರ್ನ ಕುತ್ಕೊಂಡು ಯಜಮಾನಿಕೆ ಮಾಡ್ತಾರೆ. ಜೊತೆಗೆ ಇರೋ ರೇಟನ್ನು ಹೈಕ್ ಮಾಡ್ತಾರೆ. ಇದರಿಂದ ಯಾರಿಗೆ ನಷ್ಟ ಆಗುತ್ತೆ ಅನ್ನೋದು ನಾವು ಮುಖ್ಯವಾಗಿ ಗಮನಿಸಬೇಕು. ನೌಕರರು ಬಿಡಿ, ಅವ್ರದ್ದೇನೋ ಒಂದು ಜೀವನ ನಡೆಯುತ್ತೆ. ಸಾಮಾನ್ಯ ತಿಳುವಳಿಕೆ ನಾವು ಯಾರಿಗೆ ಕೊಡಬೇಕಾಗಿದೆ ಅಂದರೆ ರೈತರಿಗೆ. ಬಹಳ ಮುಖ್ಯವಾದ ವಿಚಾರ ಅಂದರೆ ರೈತರಿಗೆ ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ 10 HP ತನಕ ಫ್ರೀ ಸಪ್ಲೈಯನ್ನು ನಮ್ಮ ಬೋರ್ಡ್ ಕೊಡ್ತಾ ಇದೆ. ಖಾಸಗಿ ಅವ್ರು ಬಂದರೆ ಕೊಡ್ತಾರಾ? ಕೊಡೋಕ್ಕೆ ಸಾಧ್ಯತೆ ಇದೆಯಾ? ಅವ್ರು ಯಾಕೆ ಪುಕ್ಕಟ್ಟೆ ಕೊಡ್ತಾರೆ? ಅವ್ರು ದುಡ್ಡು ಕೊಟ್ಟು ಬಂಡವಾಳ ಹಾಕಿ ಇಲ್ಲಿ ಬಂದಿರ್ತಾರೆ. ಇಲ್ಲಿ ಬರೋ ಉದ್ದೇಶನ ನಾವು ದುಡ್ಡನ್ನು 2 ಪಟ್ಟು ಮಾಡಬೇಕು, 3 ಪಟ್ಟು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಅವ್ರು ಬಂದಾಗ ಎಲ್ಲ ವ್ಯವಸ್ಥೆ ಕುರ್ಚಿ ಟೇಬಲ್ ಎಲ್ಲ ಹಾಕಿ ಅಲಂಕಾರ ಮಾಡಿ ನಾವು ಬಿಟ್ಟು ಕೊಡ್ತಾ ಇದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ಅವರು ತಾವು ದುಡ್ಡು ಮಾಡೋಕ್ಕೆ ಏನು ಬೇಕೋ ಆ ದಾರಿ ಮಾತ್ರ ಹುಡುಕ್ಯಂತಾರೆ ಹೊರತು ನೌಕರರ ವಿಚಾರಗಳಾಗಲಿ, ರೈತರ ಸಮಸ್ಯೆಗಳಾಗಲಿ, ಇಂಡಸ್ಟ್ರಿಯಲಿಸ್ಟ್ಗಳ ಸಮಸ್ಯೆ ಆಗಲಿ, ಸಾಮಾನ್ಯ ಪ್ರಜೆಗಳದು. ಇವತ್ತು ನಾವು ರಾಜ್ಯ ಸರ್ಕಾರ ಹೆಂಗೋ ಏನೋ ಅಂತ ಸಿದ್ದರಾಮಯ್ಯ ಪೇಟೆಯಲ್ಲಿ 200 ಯೂನಿಟ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಇದನ್ನು ನಿಮಗೆ ಕೊಡ್ತಾರೆ ಅವರು ಪ್ರೈವೇಟ್ನವ್ರು ಬಂದರೆ. ಇದನ್ನು ನೀವು ನೌಕರರ ಸಂಘದವರು ವಿಶೇಷವಾಗಿ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಒರಿಸ್ಸಾ ಇರ್ಬೋದು, ಕೆಲವು ಕಡೆ ಖಾಸಗೀಕರಣ ಆಗಿ ರೈತರು ಬಹಳಷ್ಟು ಧರಣಿಗಳನ್ನು ಮಾಡಿ ತುಂಬ ಜನ ಈ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ವಿದ್ಯುತ್ ಖಾಸಗೀಕರಣವನ್ನು ವಿರೋಧಿಸಿ ದೆಹಲಿಯಲ್ಲಿರ್ಬೋದು, ಒರಿಸ್ಸಾದಲ್ಲಿರ್ಬೋದು ತುಂಬ ಜನ ಈ ಒಂದು ಖಾಸಗೀಕರಣ ವಿರೋಧಕ್ಕೂ ಮಾಡಿ ತಮ್ಮ ಪ್ರಾಣವನ್ನು ಕಳ್ಕೊಂಡಂಥ ಉದಾಹರಣೆಗಳು ನೀವು ನೋಡಿದರೆ. ಹಾಗೆ ನಮ್ಮ ನೌಕರ ಸಂಘದವರಿಗೂ ಕೂಡ ಇದರಿಂದ ಸ್ವಲ್ಪ ತೊಂದರೆಗಳಾಗಿದ್ದಾವೆ. ಯಾಕೆಂದರೆ ನಾವೊಂದು ಸಿಸ್ಟಮಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತವೆ. ನಾವು ಆ ಕಂಪನಿಗಳ ಅಧೀನದಲ್ಲಿ ಕೆಲಸ ಮಾಡೋದು ಸ್ವಲ್ಪ ಕಷ್ಟವಾಗ್ತದೆ. ಯಾಕೆಂದರೆ ಒಂದು ವ್ಯವಸ್ಥೆಗೆ ಹೊಂದಿಕೊಂಡು ಕೆಲಸ ಮಾಡ್ತಾ ಇರುವಂಥ ನಾವು ಇನ್ನೊಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಷ್ಟವಾಗಿ ಕೆಲವೊಂದು ದೆಹಲಿಯಲ್ಲಿರ್ಬೋದು ತುಂಬ ಜನ ನೌಕರರು VRS ತಗೊಂಡಂಥ ಉದಾಹರಣೆಗಳಿದ್ದಾವೆ. ಈ ಥರ ನಮ್ಮ BSNL ಖಾಸಗೀಕರಣ ಆದವಾಗ ಹೇಗೆ ನೌಕರರು ಒಂದು VRS ತಗೊಂಡು ಮನೆಗೆ ಹೋದ್ರು, ಆ ಥರ ನಮ್ಮಲ್ಲೂ ಕೂಡ ದೆಹಲಿಯಲ್ಲೂ ಕೂಡ ಕೆಲವು ರಾಜ್ಯಗಳದ್ದು ಆಗಿದೆ. ಆದರೆ ಈ ಒಂದು ಖಾಸಗೀಕರಣ ನಮಗೆ ಇವತ್ತಲ್ಲ, 97ನೇ ಇಸ್ವಿಯಿಂದ ಸುಮಾರು 30 ವರ್ಷಗಳ ಹಿಂದೆಯಿಂದಲೂ ಕೂಡ ಮಾಡ್ತವೆ ಅನ್ನೋ ಹೆದರಿಕೆಗಳನ್ನು ಒಡ್ಡಿ ಆಗಲೇ ನಮಗೆ ಒಂದು ಕಂಪನಿಗಳನ್ನ ಖಾಸಗೀಕರಣಕ್ಕೆ ಒಂದು ಒತ್ತನ್ನು ಕೊಟ್ಟಿದ್ರು. ಆದರೆ ಅಂದಿನ ಮುಖ್ಯಮಂತ್ರಿಗಳು ಮೊನ್ನೆ ನಮ್ಮ ಹಿರೇಮಠರವರು ನೆನಪು ಮಾಡಿದ್ರು. JS ಪಟೇಲ್ರವರು ಒಂದು ಒಳ್ಳೆಯ ಖಾಸಗೀಕರಣ ಅಂತಿದ್ದಾನೆ. ನಾವು ನೋಡ್ತೀವಿ 25 ವರ್ಷದಿಂದ ಇದು ಖಾಸಗೀಕರಣ ಬಗ್ಗೆ ಮಾತಾಡ್ತಾನೆ ಇದ್ರು. ಆದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ದಿಢೀರ್ನಂತರ ಈ ಟಾಟಾ ಪವರ್ ಕಂಪನಿ ಏನಾಗಿದೆ, ಈಗ ಆಲ್ರೆಡಿ ಈಗ ವಿದ್ಯುತ್ ಕ್ಷೇತ್ರಕ್ಕೆ ಅರ್ಜಿ ಹಾಕಿದೆ. ಈ ಅರ್ಜಿ ಮನವಿಯನ್ನು ತಿರಸ್ಕರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಸೇರಿ ಒಂದು ಹೋರಾಟ ಮಾಡ್ತಿದ್ವಿ. ಅದು ಇದರಿಂದ ಏನಾಗ್ತದೆ, ಈ ಟಾಟಾ ಪವರ್ ಕಂಪನಿ ಏನಾಗಿದೆ ಅಂತಂದರೆ, ಈಗ ನಮ್ಮ ಈ ರಾಜ್ಯದಲ್ಲಿ 15 ಜಿಲ್ಲೆಗಳಲ್ಲಿ ಮಾತ್ರ ಅದು ಅರ್ಜಿ ಹಾಕಿದೆ. ಅದರಲ್ಲೂ ಸಹಿತ ಈಗ ನಮ್ಮ ಮೆಸ್ಕಾಮಲ್ಲಿ ಶಿವಮೊಗ್ಗ, ಉಡುಪಿ, ಮಂಗಳೂರು
ಅಂದರೆ ಎಲ್ಲಿ ಲಾಭದಾಯಕ ಇದೆಯೋ ಅಲ್ಲಿ ಮಾತ್ರ ಕೈ ಹಾಕ್ತಾ ಇದ್ದೀವಿ. ಯಾಕೆಂದರೆ ಅದಕ್ಕೆ ಲಾಸ್ ಆಗೋಂಥದ್ದು ಕಂಪ್ನಿ ಅದು ಲಾಸ್ ಆಗೋಂಥ ಏರಿಯಾ ಬೇಡದಾಗಿದೆ ಅದಕ್ಕೆ. ಆ ನಿಟ್ಟಿನಲ್ಲಿ ಈಗ ನಾಳೆ ದಿನ ಈಗ ನಮ್ಮಲ್ಲಿ ಹೇಗೆ ಅಂದರೆ ಈಗ ಇದೇ ನಂಬ್ಕೊಂಡು ನಾವಾಗಲಿ ನಮ್ಮ ಕುಟುಂಬ ಆಗಲಿ ಜೀವನ ಮಾಡ್ತಾಯಿದ್ವಿ. ಬಟ್ ಟಾಟಾ ಕಂಪ್ನಿಯವ್ರು ಬಂದಮೇಲೆ ಅಪಾಯಿಂಟ್ಮೆಂಟ್ ನಮ್ಮನ್ನು ಇದು ಮಾಡಿದೆ. ಆಲ್ರೆಡಿ ಈಗ ಅವರು ಸಪ್ರೇಟ್ ಅಪಾಯಿಂಟ್ಮೆಂಟನ್ನೇ ಒಂದು ಪೇಪರ್ ನೋಟಿಫಿಕೇಶನ್ ಹಾಕಿಬಿಟ್ಟಿದ್ದಾರೆ. ಈಗ ಇನ್ನೂ ಅವರಿಗೆ ಆಗಲೇ ಇಲ್ಲ ಯಾವುದು ಅಂದಾಗ ಎಲ್ಲ ಸಮಸ್ಯೆಗಳು ಭಾಳ ಕಷ್ಟ ಆಗುತ್ತೆ. ಎಲ್ಲ ಬೀದಿ ಪಾಲಾಗ್ತೀವಿ. ಯಾಕಂದರೆ ನನ್ನ ಜೊತೆಗೆ 5 ಜನ ಇರ್ತಾರೆ, ಗಂಡ ಹೆಂಡತಿ ಮಕ್ಕಳು, ಆಮೇಲೆ ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ನಮ್ಮ ಜೀವನ ಮಾಡ್ತಾ ಇದ್ದೀವಿ. ಆ ದುಡ್ಡೇ ಬರಲಿಲ್ಲ, ಎಲ್ಲಿಂದ ನಮಗೆ ಸಂಬಳ ಬರಲಿಲ್ಲ, ಎಲ್ಲಿಂದ ಜೀವನ ಮಾಡೋಕ್ಕಾಗತ್ತೆ? ಎಲ್ಲ ವಿಷ ತಗೊಂಡು ಸಾಯ್ಬೇಕಾಗತ್ತೆ ಅಂತ ಪರಿಸ್ಥಿತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಆ್ಯಕ್ಟ್ ಮತ್ತು ಸೆಂಟ್ರಲ್ ಏನಿದೆ ಇವತ್ತು ಡೆಲ್ಲಿಯಲ್ಲಿ ನಮ್ಮ ಮೋದಿ ಅವರು ಯಾವುದೇ ಕಾರಣಕ್ಕೂ ಇದಕ್ಕೆ ಖಾಸಗೀಕರಣ ಮಾಡಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ವೇದಿಕೆಯಲ್ಲಿ ನನಗೆ ಮಾತಾಡಲು ಅವಕಾಶ ಕೊಟ್ಟ ನಿಮಗೆಲ್ಲ ಅಂತ ನನ್ನ ಮಾತು ಮುಗ್ತೀನಿ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.